ಹೈ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ಸೌತ್ ಈಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಬಂದು ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಮತ್ತು ಸೆಕೆಂಡ್ ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು. MS ಟ್ಯೂಬ್ಸ್ CNC ಕಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. MS CNC ಕಟಿಂಗ್ ಶೀಟ್ ಹಾಗೆ ಟ್ಯೂಬ್ಸ್ ಯೂಸ್ ಮಾಡಿರೋಂಥ ಗೇಟ್ ಸಿಗುತ್ತೆ ನಿಮಗೆ. ಇಲ್ಲಿ ನಿಮಗೆ 2 ಕಡೆ ಪಾರ್ಕಿಂಗ್ ಗೇಟ್ ಸಿಗುವಂಥದ್ದು. ಕಾರ್ನರ್ ಸೈಟ್ ಆಗಿರೋದ್ರಿಂದ ಈಗ ನಾವು ಎಂಟ್ರಿ ಆಗಿದ್ದು ಬಂದು ಈಸ್ಟ್ ಸೈಡ್ ಬರುವಂಥ ಗೇಟ್ ಅದು. ಇದು ಬಂದು ಸೌತ್ ಸೈಡ್ ಬರುವಂಥ ಗೇಟ್ ಇದು. ಇದು ಬಂದು ನಿಮಗೆಲ್ಲ ಓಪನ್ ಟೈಪ್ ಮಾಡಿರುವಂಥದ್ದು. ಪೂರ್ತಿ ಗೇಟ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿಂದ ಕೂಡ ಕಾರ್ ಪಾರ್ಕ್ ಮಾಡೋದಕ್ಕೆ ಅನುಕೂಲ ಆಗುವಂಥದ್ದು. ಇಲ್ಲಿ ಪಾರ್ಕಿಂಗ್ನ ಟೈಲ್ ನೋಡೋದಾದ್ರೆ ನಿಮಗೆ 2x2 ಆಂಟಿ ಸ್ಕಿಡ್ ವೆಟ್ರಿಫೈಡ್ ಟೈಲ್ ಹಾಕಿರೋವಂಥದ್ದು. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಬರುತ್ತೆ. ಇದು ಬಂದು ಬೋರ್ವೆಲ್ ಬರುವಂಥದ್ದು. ಹಾಗೆ ಇಲ್ಲಿ ಗೇಟ್ ಎದುರುಗಡೆ ನಿಮಗೆ ಸಂಪ್ ಇಲ್ಲಿ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಹಾಕೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. ಈ ಒಂದು ಬಿಲ್ಡಿಂಗ್ ಅಲ್ಲಿ ನಿಮಗೆ ರೆಂಟಲ್ ಇನ್ಕಮ್ ವಿತ್ ಡೂಪ್ಲೆಕ್ಸ್ ಇರೋದ್ರಿಂದ ಎಲ್ಲ ಮನೆಗೆ ಸಿಲಿಂಡರ್ಸ್ ಇಡೋದಕ್ಕೆ ಸಪ್ರೇಟ್ ಪಾರ್ಟಿಷನ್ಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ನಿಮಗೆ ಡೂಪ್ಲೆಕ್ಸ್ ಹೌಸ್ಗೆ ಲಿಫ್ಟ್ ಪ್ರಾವಿಷನ್ ಕೂಡ ಇದೆ. ಗ್ರೌಂಡ್ ಫ್ಲೋರ್ ಇಂದ ನಿಮಗೆ ಡೈರೆಕ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗುವಂಥದ್ದು. ಇದು ಲಿಫ್ಟ್ ಪ್ರಾವಿಷನ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಒಂದು ರೂಮ್ ಕೂಡ ಸಿಗುವಂಥದ್ದು. ಇದು ಕೂಡ ನಿಮಗೆ ರೆಂಟಲ್ ಪರ್ಪಸ್ ಕೊಟ್ಕೋಬೋದು ನೀವು. ಇದು ನಿಮಗೆ 1 BHK ಬರುವಂಥದ್ದು. ಇದು 1 BHK ರೂಮ್ ಬರುವಂಥದ್ದು ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ. ವಿತ್ ಪಾರ್ಕಿಂಗ್ ವಿತ್ 1 BHK ರೂಮ್ ಬರುತ್ತೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಬರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಹೋದ್ರೆ ನಮಗೆ ಫಸ್ಟ್ ಫ್ಲೋರ್ನಲ್ಲಿ ಒಂದು ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಇದೆ. ನಿಮಗೆ ಇಲ್ಲಿಂದಾನೇ ನಿಮಗೆ ಪೂರ್ತಿ ವಾಲ್ ನಿಮಗೆ ನೋಡ್ಬೋದು. ಎಲ್ಲ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ವರೆಗೂ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ ಅಲ್ಲಿ ಬಂದ್ಬಿಟ್ಟು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದ್ರೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ನೋಡೋದ್ರೆ ನೀವು ಟೀಕುಡ್ ನಲ್ಲಿ ಮಾಡಿರುವಂತ ಮೇನ್ ಡೋರ್ ಸಿಗುತ್ತೆ. ನೋಡ್ಬೋದು ನೀವು. ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ. ವರ್ಮಾಟಿಕ್ ಅಲ್ಲಿ ಮಾಡಿರುವಂತ ಮೇನ್ ಡೋರ್ ಸಿಗುವಂಥದ್ದು ಇಲ್ಲಿ ನಿಮಗೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ ಇಲ್ಲಿ. ಇದು ಬಂದು ನಿಮಗೆ 2 BHK ರೆಂಟಲ್ ಪರ್ಪಸ್ ಬಿಲ್ಡಿಂಗ್. ಇದು ಫಸ್ಟ್ ಫ್ಲೋರ್ ನಲ್ಲಿ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ಆಗಿ ಫಸ್ಟ್ ಫ್ಲೋರ್ ನಲ್ಲಿ ನಿಮಗೆ ರೆಂಟಲ್ ಪರ್ಪಸ್ ಬರುವಂಥದ್ದು. ಈ ಒಂದು ಲಿವಿಂಗ್ ಅಲ್ಲಿ ನಿಮಗೆ ಮೇನ್ ಡೋರ್ ಪಕ್ಕದಲ್ಲಿ ಒಂದು 2 ಶಟರ್ ವಿಂಡೋ ಸಿಗುತ್ತೆ. ಈ ಕಡೆ ಬಂದ್ಬಿಟ್ಟು ನಿಮಗೆ 4 ಶಟರ್ ವಿಂಡೋ ಸಿಗುವಂಥದ್ದು. ಈ ಕಾರ್ನರ್ ಅಲ್ಲಿ ಬಂದು ಪೂಜಾ ರೂಮ್ ಮಾಡಿದ್ದಾರೆ. ಇದು ಬಂದು ಪೂರ್ತಿ ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಇದು ನೋಡ್ಬೋದು. ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು ಪೂಜಾ ರೂಮ್ ನಲ್ಲಿ. ಫ್ಲೋರಿಂಗ್ ನಲ್ಲಿ ಬಂದು ಗ್ರೆನೇಟ್ ಯೂಸ್ ಮಾಡಿರುವಂಥದ್ದು. ಪೂರ್ತಿ ಮನೆ ಫ್ಲೋರಿಂಗ್ ಸೇಮ್ ಗ್ರೆನೇಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಸ್ಲ್ಯಾಬ್ ಕೊಟ್ಟು ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟರು ಒಂದು ಪೂಜಾ ಐಟಮ್ ಇಡೋದಕ್ಕೆ. ವಾಲ್ ನಲ್ಲಿ ಬಂದು ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಇಲ್ಲಿ TV ಕ್ಯಾಬಿನೆಟ್ ನಲ್ಲಿ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂತಹ TV ಕ್ಯಾಬಿನೆಟ್ ಸಿಗುತ್ತೆ. ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ TV ಹಾಕೋದಕ್ಕೆ ಇಲ್ಲಿ ಸೆಂಟರ್ನಲ್ಲಿ ಒಂದು ಬೋರ್ಡ್ ಕೊಟ್ಟಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಲಿವಿಂಗ್ ಪೂರ್ತಿ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಸೇಮ್ TV ಕ್ಯಾಬಿನೆಟ್ ಯೂಸ್ ಮಾಡಿರುವಂಥ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಆರ್ಚ್ ಮಾಡಿರುವಂಥದ್ದು. ಹಾಗೆ ಒಂದು ಟಫ್ ಅಂಡ್ ಇಚಿಂಗ್ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ ಪಾರ್ಟಿಷನ್ ಅಲ್ಲಿ. ಇಲ್ಲಿ ನಾವು ಈ ಆರ್ಚ್ ನಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ.
ಕಿಚನ್ ಕೂಡ ನಿಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲಿವಿಂಗ್ ತರನೇ ಇದೆ, ನಿಮಗೆ ಲಿವಿಂಗ್ ಸೈಜ್ ನಲ್ಲೇ ಬರುವಂತದ್ದು. ಇಲ್ಲಿ ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 2 ಟ್ಯಾಂಟಮ್ ಬಾಕ್ಸ್ ಹಾಗೆ 3 SS ಬ್ಯಾಸ್ಕೆಟ್ ಸಿಗುತ್ತೆ. ಒಂದು SS ಪುಲ್ಔಟ್ ಹಾಕಿರುವಂತದ್ದು. ಸ್ಲ್ಯಾಬ್ ನಲ್ಲಿ ಬಂದು 25mm ನ ಗ್ರಾನೈಟ್ ಸ್ಲ್ಯಾಬ್ ಹಾಗೆ 2 feet ನ ಗ್ರಾನೈಟ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂತದ್ದು. ಹಾಗೆ ನಿಮಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಇಲ್ಲಿ ಚಿಮ್ನಿ ಹಾಕೋದಕ್ಕೂ ಕೂಡ ಸ್ಪೇಸ್ ಕೊಟ್ಟಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಹಾಗೆ ನಿಮ್ಮ ಕಿಚನ್ ಒಂದು 2 ಶೀಟರ್ನ ವಿಂಡೋ ಸಿಗುತ್ತೆ. ಇಲ್ಲೂ ಕೂಡ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು. ಇಲ್ಲಿ ನಿಮಗೆ ಈ ಕಾರ್ನರ್ ಅಲ್ಲಿ ಡೈನಿಂಗ್ ಸ್ಪೇಸ್ ಕೊಟ್ಟಿರುವಂಥದ್ದು, ಡೈನಿಂಗ್ ಏರಿಯಾಗೆ ಜಾಗ ಕೊಟ್ಟಿರುವಂಥದ್ದು. ಹಾಗೆ ಕಿಚನ್ ಯೂಟಿಲಿಟಿ ಸ್ಪೇಸ್ ಕೂಡ ಇದೆ ನೋಡ್ಬೋದು ನೀವು. ಇದು ಬಂದು ಕಿಚನ್ ಯೂಟಿಲಿಟಿ ಬರುವಂಥದ್ದು. ಇಲ್ಲಿ ನಿಮಗೆ 4.5 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ಹಾಗೆ ಈ MS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿ ಕವರ್ ಮಾಡಿರುವಂಥದ್ದು ಕಿಚನ್ ಯೂಟಿಲಿಟಿ ಸ್ಪೇಸ್ನ. ಕಿಚನ್ ಆಪೋಸಿಟ್ ಅಲ್ಲಿ ನಮಗೆ 2 ರೂಮ್ಗಳಿಗೆ ಡೋರ್ ಇರುವಂಥದ್ದು, ಪಕ್ಕದಲ್ಲಿ 2 ರೂಮ್ಗೆ ಡೋರ್ ಇರುವಂಥದ್ದು. ಈ ಕಡೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕುಬೇರನ್ ಮೂಲೆಗೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಒಂದು 3 ಶೀಟರ್ನ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಅದ್ರ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇದು ಬಂದು ನಿಮಗೆ ಸೌತ್ ಸೈಡ್ ರೋಡ್ ಕಡೆ ಬರುವಂತ ಬಾಲ್ಕನಿ ಇದು. ಇಲ್ಲೂ ಕೂಡ ಪೂರ್ತಿ 9 feet ಹೈಟ್ ವರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. 2 feet ಪ್ಯಾರಾಪಿಟ್ ವಾಲ್ ಮಾಡಿ ಅದ್ರ ಮೇಲೆ SS ರೈಲಿಂಗ್ಸ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ಈ ರೂಮ್ ನಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಬಾತ್ರೂಮ್ ಕೂಡ ನಿಮ್ಗೆ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಇಲ್ಲಿ ಕೂಡ 8 feet ಹೈಟ್ ಟೈಲಿಂಗ್ ಮಾಡಿದ್ದಾರೆ. ಬಾತ್ರೂಮ್ ಕೂಡ ನಿಮ್ಗೆಲ್ಲ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ 6x7 ಬರುವಂಥದ್ದು ಇದು ಬಾತ್ರೂಮ್. ನಿಮಗೆ 8x7 ಬರ್ಬೋದು. ಹಾಗೆ ಇದ್ರ ಪಕ್ಕದಲ್ಲೇ ಮತ್ತೆ ನಮಗೆ ಇನ್ನೊಂದು ರೂಮ್ ಸಿಗುವಂಥದ್ದು. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ತರನೇ ಇರುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಒಂದು 3 ಶೀಟರ್ ವಿಂಡೋ ಸಿಗುತ್ತೆ. ವಿಂಡೋ ಹತ್ರ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು, ಅದ್ರ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಮಿರರ್ ಅಲ್ಲಿ. ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ 2 BHK ಹೌಸ್ ನಲ್ಲಿ ಸಿಗುವಂಥದ್ದು. ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ನಲ್ಲಿ ನಿಮಗೆ ರೆಂಟಲ್ ಇನ್ಕಮ್ಗೆ ಮಾಡಿರುವಂಥದ್ದು 1 BHK ಹಾಗೆ ಒಂದು 2 BHK. ಸೆಕೆಂಡ್ ಫ್ಲೋರ್ ನಿಂದ ಡೂಪ್ಲೆಕ್ಸ್ ಹೌಸ್ ಸಿಗುತ್ತೆ ನಿಮಗೆ. ಸ್ಟೇರ್ ಕೇಸ್ ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರೆನೇಟ್ ಯೂಸ್ ಮಾಡಿದ್ದಾರೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಅಲ್ಲಿ. ಇಲ್ಲಿವರೆಗೂ ನಿಮಗೆ ಸೆಕೆಂಡ್ ಫ್ಲೋರ್ ವರೆಗೂ ನಿಮಗೆ ಪೂರ್ತಿ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಹಾಗೆ ರೈಲಿಂಗ್ ಬಂದು ಇಲ್ಲಿ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು ನೋಡ್ಬೋದು. ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ಮತ್ತೆ PVC ರಾಫ್ಟರ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಮೇನ್ ಡೋರ್ ಒಂದ್ಸರಿ ನೋಡ್ಕೊಳ್ಳಿ. ಮೇನ್ ಡೋರ್ ನಲ್ಲಿ 3 ಕಡೆ ನಿಮಗೆ ಟಾಪ್ ಮತ್ತೆ 2 ಕಡೆ ಸೈಡ್ ಅಲ್ಲಿ ಫಿಕ್ಸೆಡ್ ವಿಂಡೋಸ್ ಕೊಟ್ಟು ಸೆಂಟರ್ ನಲ್ಲಿ ಮೇನ್ ಡೋರ್ ಮಾಡಿರುವಂಥದ್ದು. ಪ್ಯೂರ್ ಬರ್ಮಾಟಿಕ್ ಯೂಸ್ ಮಾಡಿ ಮಾಡಿರುವಂಥದ್ದು. ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಕೂಡ ಮೇನ್ ಡೋರ್ ಇಂದ ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ ನಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಹಾಗೆ ವಿಂಡೋಸ್ ಕೊಟ್ಟಿರುವಂಥದ್ದು. ಟಿವಿ ಕ್ಯಾಬಿನೆಟ್ ನ 2 ಕಡೆ ನಿಮಗೆ 2 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಈ ಕಡೆ ನಿಮಗೆ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು ನೀವು. ಡಿಸೈನರ್ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲೆಲ್ಲ.
ಮೇನ್ ಡೋರ್ ವಾಲ್ ಹಾಗೆ ಮೇನ್ ಡೋರ್ನ ಪಕ್ಕದ ವಾಲ್ ಎರಡು ಕೂಡ ನಿಮಗೆ ವಾಲ್ ಪೇಪರ್ ಹಾಕಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ವಾಲ್ ನಿಮಗೆ ವಾಲ್ ಪೇಪರ್ ಹಾಕಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲೂ ಕೂಡ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥ ವುಡ್ ವರ್ಕ್ ಅಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. POP ಕೂಡ ಮಾಡಿರುವಂಥದ್ದು ನೋಡ್ಬೋದು. ಎಲ್ಲ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ ನಲ್ಲಿ. ಹಾಗೆ ಈ ಕಾರ್ನರ್ ಅಲ್ಲಿ ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇದು ಗ್ರೌಂಡ್ ಫ್ಲೋರ್ ಇಂದ ಡೈರೆಕ್ಟ್ ನಿಮಗೆ ಸೆಕೆಂಡ್ ಫ್ಲೋರ್ಗೆ ಡೂಪ್ಲೆಕ್ಸ್ ಹೌಸ್ಗೆ ಬರುವಂಥದ್ದು. ಫಸ್ಟ್ ಫ್ಲೋರ್ ರೆಂಟಲ್ ಇನ್ಕಮ್ಗೆ ಆಪ್ಷನ್ ಇಲ್ಲ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಟೈಲ್ ಮತ್ತೆ ಗ್ರಾನೈಟ್ ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಲಿಫ್ಟ್ ಆಗಲಿ ಆಪರೇಷನ್ ಇದೆ. ನಾವು ಮೇಲೆ ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಲಿಫ್ಟ್ ಅಲ್ಲೇ ಹೋಗಿ ನೋಡ್ಬೋದು. ಹಾಗೆ ಈ ಕಡೆ ನಿಮಗೆ ಕಿಚನ್ ಹಾಗೆ ಡೈನಿಂಗ್ ಏರಿಯಾಗೆ ಹೋಗೋದಕ್ಕೆ ಒಂದು ಆರ್ಚ್ ಮಾಡಿರುವಂಥದ್ದು. ಇದು ಕೂಡ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು ಸನ್ ಬೋರ್ಡ್ ಇಂದ CNC ಕಟಿಂಗ್ ಮಾಡಿ ಹಾಕಿರುವಂಥ ಶೀಟ್ ಸಿಗುತ್ತೆ, ಒಂದು ಡಿಸೈನರ್ ಶೀಟ್ ನೋಡ್ಬೋದು. ಈ ಕಡೆ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಓಪನ್ ಸ್ಪೇಸ್ ಇರುವಂಥದ್ದು. ಇಲ್ಲಿ ಆರ್ಚ್ ಅಲ್ಲಿ ಒಳಗೆ ಎಂಟ್ರಿ ಆದ್ರೆ ನಮಗೆ ಈ ಕಡೆ ಪೂಜಾ ರೂಮ್ ಬರುವಂಥದ್ದು, ಅದರ ಪಕ್ಕದಲ್ಲಿ ರೂಮ್ ಬರುತ್ತೆ. ಈ ಕಡೆ ನೋಡೋದಾದ್ರೆ ನೀವು ಡೈನಿಂಗ್ ಏರಿಯಾ ಹಾಗೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು ನೋಡ್ಬೋದು. ಇದು ಪೂರ್ತಿ ಕಿಚನ್ ಏರಿಯಾ ಬರುವಂಥದ್ದು. ಇಲ್ಲಿ ಕಿಚನ್ನ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಒಂದು ಫಸ್ಟ್ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಡಿಸೈನರ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಶೋ ಪೀಸಸ್ ಇಡೋದಕ್ಕೆ ಕೂಡ ಒಂದು ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಡಿಸೈನರ್ ಲೈಟ್ಸ್ ಹಾಕಿರುವಂಥದ್ದು. ಹಾಗೆ ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಒಂದು SS ಪುಲ್ಔಟ್ ಬರುವಂಥದ್ದು, ಹಾಗೆ 3 SS ಬ್ಯಾಸ್ಕೆಟ್ಸ್ ಬರುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 25 mm ನ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಸಿಂಕ್ ಬಂದು ನಿಮಗೆ 2 feet ನ ಕ್ವಾಡ್ಸ್ ಸಿಂಕ್ ಹಾಕಿರುವಂಥದ್ದು. ವಾಲ್ ಪೂರ್ತಿ ನಿಮಗೆ ಕಿಚನ್ ಎಲ್ಲ ಕಡೆ ವಾಲ್ಸ್ ಅಲ್ಲೂ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. 2x4 ಸೈಜ್ ನ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಮೇಲೆ ವೈಟ್ ಕಲರ್ ಇರೋದೆಲ್ಲ ಪೂರ್ತಿ ನಿಮಗೆ ಲಾಫ್ಟ್ ಬರುವಂಥದ್ದು. ಇಲ್ಲಿ ನಿಮಗೆ ಅವನ್ ಇಡೋದಕ್ಕೆ ಒಂದು ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಅದ್ರ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಒಂದು 2 ಶಟರ್ನ ಟೀಕ್ ವುಡ್ ವಿಂಡೋ ಸಿಗುತ್ತೆ ಇಲ್ಲಿ ಕಿಚನ್ ನಲ್ಲಿ. ಕಿಚನ್ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ನಮಗೆ ಕ್ರಾಕರಿ ಯೂನಿಟ್ ಮಾಡಿರುವಂಥದ್ದು ಡೈನಿಂಗ್ ಏರಿಯಾದಲ್ಲಿ. ಕಿಚನ್ ಕ್ಯಾಬಿನೆಟ್ ಹಾಗೆ ಕ್ರಾಕರಿ ಯೂನಿಟ್ ಸೆಂಟರ್ ನಲ್ಲಿ ಟೀಕ್ ವುಡ್ ನಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ. ಇದು ಬಂದು ಕಿಚನ್ ಯೂಟಿಲಿಟಿ ಸ್ಪೇಸ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲೂ ಯೂಟಿಲಿಟಿ ಕೂಡ ನಿಮಗೆ 4.5 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ MS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿರುವಂಥದ್ದು ಸೇಫ್ಟಿಗೋಸ್ಕರ. ಇಲ್ಲಿ ಬಂದು ನಿಮಗೆ ಒಂದು ಕ್ರಾಕರಿ ಯೂನಿಟ್ ಕೊಟ್ಟಿದ್ದಾರೆ. ಕ್ರಾಕರಿ ಯೂನಿಟ್ ಅಪೋಸಿಟ್ ಅಲ್ಲಿ ಓಪನ್ ಸ್ಪೇಸ್ ಸಿಗುವಂಥದ್ದು ನಿಮಗೆ ಡೈನಿಂಗ್ ಏರಿಯಾಗೆ, ಡೈನಿಂಗ್ ಟೇಬಲ್ ಹಾಕೊಳ್ಳೋದಕ್ಕೆ ಸ್ಪೇಸ್ ಸಿಗುವಂಥದ್ದು. ಇದು ಬಂದು ಕ್ರಾಕರಿ ಯೂನಿಟ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಈ ಕಡೆ ನೋಡೋದಾದ್ರೆ ನಿಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಆರ್ಚ್ ವಾಸ್ಕಲ್ ಡೋರ್ ಪೂರ್ತಿ ನಿಮಗೆ ಪ್ಯೂರ್ ಬರ್ಮಾಟಿಕ್ ಇಂದ ಮಾಡಿರುವಂಥದ್ದು. ಫ್ಲೋರಿಂಗ್ ಅಲ್ಲಿ ನೋಡೋದಾದ್ರೆ ನಿಮಗೆ ಪೂರ್ತಿ ಮನೆಯ ಫ್ಲೋರಿಂಗ್ ಒಂದೇ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ಪೂಜಾ ಐಟಮ್ಸ್ಗೆ. ವಾಲ್ ನಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ ನಲ್ಲಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸೆಂಟರ್ ನಲ್ಲಿ ಒಂದು ಇಚಿಂಗ್ ಗ್ಲಾಸ್ ಹಾಕಿರುವಂಥದ್ದು. ಇಲ್ಲಿ ಫ್ಲೋರಿಂಗ್ ನಲ್ಲಿ ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಒಂದು ರೂಮ್ ಕೂಡ ಸಿಗುತ್ತೆ. ರೂಮ್ಸ್ ಕೂಡ ನಿಮಗೆ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕ್ ವುಡ್ ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಈ ರೂಮಲ್ಲಿ ಕೂಡ ನಿಮಗೆ
ಕಾಟ್ಸ್ ಮಾಡಿರುವಂಥದ್ದು. ಹಾಗೆ ಒಂದು 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೋಡೋದಾದ್ರೆ ನಿಮಗೆ ಲಾಫ್ಟ್ ಮಾಡಿರುವಂಥದ್ದು. ಕಾಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ಹೆಡ್ ಬೋರ್ಡ್ ಕೂಡ ಎಲ್ಲ ವುಡ್ ವರ್ಕ್ನಲ್ಲಿ ಮಾಡಿರುವಂಥದ್ದು. ಹಾಗೆ ಒಂದು 3 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಈ ಕಡೆ ಕಾರ್ನರಲ್ಲಿ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ POP ಮತ್ತೆ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಕಾಟ್ ಆಪೋಸಿಟ್ ವಾಲ್ನಲ್ಲಿ ನಿಮಗೆ ಪೂರ್ತಿ ವಾಲ್ ಪೇಪರ್ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಟೀಕ್ವುಡ್ ನಲ್ಲಿ ಮಾಡಿರುವಂಥ ಡೋರ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಸೌತ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ಇದು. ಇಲ್ಲೂ ಕೂಡ ಪೂರ್ತಿ ವಾಲ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಅಲ್ಲಿ ಬಂದು ಟಫಾನ್ ಗ್ಲಾಸ್ ಆಗಿ SS ಟ್ಯೂಬ್ಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು. ಹಾಗೆ ಒಂದು ನಿಮಗೆ ಇಲ್ಲಿ ಈ ರೂಮಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ನೋಡ್ಬೋದು ನೀವು. ಕೆಳಗೆ ರೆಂಟಲ್ ಪರ್ಪಸ್ ಬಿಲ್ಡಿಂಗಲ್ಲಿ ಏನು ಸೈಜ್ ಇತ್ತು ಅದೇ ಸೈಜ್ ಸೇಮ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ಬಾತ್ರೂಮ್ಸಲ್ಲಿ ಕೂಡ ನಿಮಗೆಲ್ಲ ಟೀಕ್ವುಡ್ ವಾಸ್ಕಲ್ ಆಗಿ ಟೀಕ್ವುಡ್ ಡೋರ್ಸ್ ಹಾಕಿರುವಂಥದ್ದು. ಇಲ್ಲಿಂದ ನಾವು ಮತ್ತೆ ಹೊರಗೆ ಲಿವಿಂಗ್ ಕಡೆ ಬಂದರೆ ಸ್ಟೇರ್ ಕೇಸ್ ಏರಿಯಾ ಪಕ್ಕದಲ್ಲೇ ನಮಗೆ ಲಿಫ್ಟ್ ಏರಿಯಾ ಕೂಡ ಇರುವಂಥದ್ದು. ಲಿಫ್ಟ್ನಲ್ಲೇ ಮೇಲೆ ಹೋಗಿ ನೋಡ್ಬೋದು ಲಿಫ್ಟ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಇದೊಂದು ಲಿಫ್ಟ್ ಈ ಥರ ಬರುವಂಥದ್ದು. ಗ್ರೌಂಡ್ ಫ್ಲೋರ್ ಇಂದ ನಿಮಗೆ ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರ್ಗೆ ಲಿಫ್ಟ್ ಪ್ರಾವಿಷನ್ ಇರುವಂಥದ್ದು. ಇಲ್ಲಿ ನಾವು ಮೇಲೆ ಬಂದರೆ ಈ ಫ್ಲೋರ್ನಲ್ಲಿ ನಮಗೆ 3 ರೂಮ್ಗಳು ಸಿಗುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಬಂದು ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಸ್ಟೇರ್ ಕೇಸ್ ಏರಿಯಾ ಬರುವಂಥದ್ದು. ಸ್ಟೇರ್ ಕೇಸ್ ಏರಿಯಾ ಅಪೋಸಿಟ್ ವಾಲ್ನಲ್ಲಿ ವುಡ್ ವರ್ಕ್ನಲ್ಲಿ ವಾಲ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಡಿಸೈನರ್ ಲೈಟ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲೊಂದು 3 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಕೂಡ ಸೀಲಿಂಗಲ್ಲಿ POP ಮತ್ತು ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ತುಂಬ ಸ್ಪೇಷಿಯಸ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂಥ ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು ನೀವು. ಇಲ್ಲಿ ನಿಮಗೆ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ಸ್ ಮಾಡಿರುವಂಥದ್ದು. ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ವರೆಗೂ ರನ್ ಮಾಡಿರುವಂಥದ್ದು. POP ಮತ್ತು ವುಡ್ ವರ್ಕ್ನಲ್ಲಿ ಹೆಡ್ ಬೋರ್ಡ್ ಮತ್ತು ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಕಾಟ್ನ 2 ಕಡೆ ನಿಮಗೆ 2 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಕುಬೇರ್ ಮೂಲಕ ಕರೆಕ್ಟಾಗಿ ನಿಮಗೆ ಒಂದು 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಕಾಟ್ನ 2 ಕಡೆ ನಿಮಗೆ ಬಾಕ್ಸ್ ಸಿಗುತ್ತೆ. ಹಾಗೆ ಈ ಕಡೆ ನಿಮಗೆ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದೆಲ್ಲ ನಿಮಗೆ. ಹಾಗೆ ಕಾಟ್ ಆಪೋಸಿಟ್ ವಾಲ್ ನೋಡೋದಾದ್ರೆ ನಿಮಗೆ ಪೂರ್ತಿ ವಾಲ್ ಪೇಪರ್ ಹಾಕಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ ವಾಲ್ ಪೇಪರ್ ಹಾಕಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲಿ ಈ ರೂಮಲ್ಲಿ ಕೂಡ ಬಾಲ್ಕನಿ ಸಿಗುವಂಥದ್ದು ನೋಡ್ಬೋದು ನೀವು. ಕೆಳಗಡೆ ರೂಮಲ್ಲಿ ಕೂಡ ನಿಮಗೆ ಬಾಲ್ಕನಿ ಇತ್ತು. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ರೂಮಲ್ಲಿ ಪೇರೆಂಟ್ ರೂಮಲ್ಲಿ ಇಲ್ಲೂ ಕೂಡ ಬಾಲ್ಕನಿ ಸಿಗುತ್ತೆ. ಇಲ್ಲೂ ಕೂಡ ಎಲ್ಲ ಪೂರ್ತಿ ರೂಫರ್ಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ರಾಫ್ಟರ್ ಶೀಟ್ನಲ್ಲಿ. ಹಾಗೆ SS ಟ್ಯೂಬ್ಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಕಾಟ್ ಆಪೋಸಿಟ್ ಅಲ್ಲಿ ನಿಮಗೆ ಒಂದು ಆರ್ಚ್ ಮಾಡಿರುವಂಥದ್ದು ಇದು. ಇಲ್ಲಿ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಟೈಪ್ ಮಾಡಿರುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ನೋಡ್ಬೋದು ನೀವು. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ವಾರ್ಡ್ರೋಬ್ 2 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ ಡ್ರೆಸ್ಸಿಂಗಿಗೆ. ಇಲ್ಲೂ ಕೂಡ ವಾಲ್ ಪೇಪರ್ ಹಾಕಿರುವಂಥದ್ದು. ಇದ್ರ ಆಪೋಸಿಟ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ನಿಮ್ಗೆ ಇಲ್ಲೂ ಕೂಡ ನೋಡ್ಬೋದು ನೀವು ದೊಡ್ಡದಾದಂಥ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಕಾಟ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಈ ಥರ ಬರುವಂಥದ್ದು. ಲೈಟಿಂಗ್ ಕೂಡ ಮಾಡಿರುವಂಥದ್ದು ಕಾಟ್ನಲ್ಲಿ. ಇಲ್ಲಿಂದ ಹೊರಗೆ ಬಂದರೆ ನಮಗೆ ಈ ಕಡೆ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಇಲ್ಲೂ ಕೂಡ ರಾಫ್ಟರ್ ಶೀಟ್ಸಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಇದೊಂದು ಚಿಕ್ಕದಾದಂಥ ಕಿಡ್ಸ್ ರೂಮ್ ಮಾಡಿರುವಂಥದ್ದು ಇಲ್ಲಿ
ನೋಡ್ಬೋದು. ಈ ರೂಮಲ್ಲಿ ನಿಮಗೆ ಸ್ಟಡಿ ಟೇಬಲ್ ಸಿಗುತ್ತೆ, ಬುಕ್ ರ್ಯಾಕ್ ಸಿಗುವಂಥದ್ದು, ಹಾಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು, 2 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಹಾಗೆ ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. POP ಮತ್ತೆ PVC ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಈ ರೂಮಲ್ಲಿ ಕೂಡ ಒಂದು ವಾಲ್ ಅಲ್ಲಿ ನಿಮಗೆ ಪೂರ್ತಿ ವಾಲ್ ಪೇಪರ್ ಹಾಕಿರುವಂಥದ್ದು. ವಾಲ್ ಸೆಂಟ್ರಲ್ಲಿ ನಿಮಗೆ ಬಾತ್ರೂಮ್ನ ಡೋರ್ ಸಿಗುತ್ತೆ. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಕಿಡ್ಸ್ ರೂಮ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಮತ್ತೆ ಈ ಫ್ಲೋರ್ನಲ್ಲಿ ಮತ್ತೊಂದು ರೂಮ್ ಇರುವಂಥದ್ದು. ಈ ಕಡೆ ಈ ವಿಂಡೋ ಪಕ್ಕದಲ್ಲಿ ಈ ರೂಮ್ಗೆ ಎಂಟ್ರೆನ್ಸ್ ಕೊಟ್ಟಿರುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಕಾಟ್ಸ್ ಮಾಡಿದ್ದಾರೆ, ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಕಾಟ್ಸ್ ಸಿಗುವಂಥದ್ದು. ಹೆಡ್ ಬೋರ್ಡ್ ಮಾಡಿರುವಂಥದ್ದು, ಅದು ಕೂಡ ವುಡ್ ವರ್ಕ್ನಲ್ಲೇ ಮಾಡಿರುವಂಥದ್ದು. ಬ್ಯಾಕ್ ಸೈಡಲ್ಲಿ ಒಂದು ವಾಲ್ ಪೇಪರ್ ಕೊಟ್ಟಿದ್ದಾರೆ ಹೆಡ್ ಬೋರ್ಡ್ನಲ್ಲಿ ನೋಡ್ಬೋದು. ಹಾಗೆ ಈ ಕಡೆ ನಿಮಗೆ 3 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಬ್ಯಾಕ್ ಸೈಡಲ್ಲಿ ವಾಲ್ ಪ್ಯಾನಲಿಂಗ್ ಅಲ್ಲಿ ನಿಮಗೆ ವಾಲ್ ಪೇಪರ್ ಮಾಡಿರುವಂಥದ್ದು. ವಾಲ್ ಪೇಪರ್ ಹಾಕಿ ವುಡ್ ವರ್ಕ್ ಮಾಡಿರುವಂಥದ್ದು. ಇದು TV ಕ್ಯಾಬಿನೆಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಬ್ಯಾಕ್ ಸೈಡ್ ಇರೋದ್ರಲ್ಲಿ ನಿಮಗೆ ಇದು ಬಂದು ನಿಮಗೆ ವಾಲ್ ಪೇಪರ್ ಬರುವಂಥದ್ದು. ಹಾಗೆ ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಒಂದು 3 ಶಟರ್ನ ಟೀಕುಡ್ ವಿಂಡೋ. ಇಲ್ಲಿ ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಡೀಪ್ ಇದೆ, ಒಳಗಡೆ ಇದೆ, ಈ ಕಡೆಗಿದೆ ಇಲ್ಲ. ಇದು ಕೂಡ ದೊಡ್ಡದಾಗಿರುವಂಥದ್ದು. ಈ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಡೋರ್ ಸಿಗುವಂಥದ್ದು. ಇದು ಈಸ್ಟ್ ಸೈಡ್ ಬರುವಂಥ ಬಾಲ್ಕನಿ. ಇದು ಈಸ್ಟ್ ಸೈಡ್ ರೋಡ್ ಕಡೆ ಬರುವಂಥ ಬಾಲ್ಕನಿ. ಇದು ಇಲ್ಲೂ ಕೂಡ ರೂಫ್ ಟೈಲ್ ಕ್ಲಾಡಿಂಗ್ ಮಾಡಿ ಫಾಲ್ ಸೀಲಿಂಗ್ ನಲ್ಲಿ ರಾಫ್ಟರ್ ಶೀಟ್ ಹಾಕಿದ್ದಾರೆ. ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಇದಿಷ್ಟು ನಿಮಗೆ 3rd ಫ್ಲೋರ್ನಲ್ಲಿ ಸಿಗುವಂಥದ್ದು ಡ್ಯೂಪ್ಲೆಕ್ಸ್ ಹೌಸ್ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿಂದ ಮತ್ತೆ ಮೇಲೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು ನಿಮಗೆ. ಸ್ಟೇರ್ ಕೇಸ್ನಲ್ಲಿ ಕೂಡ ಎಲ್ಲ ನಿಮಗೆ ಸೆನ್ಸರ್ ಲೈಟ್ಸ್ ಬರುವಂಥದ್ದು. ಇಲ್ಲಿ ನಾವು ಮೇಲೆ ಬಂದರೆ ಇಲ್ಲಿ ಸನ್ಲೈಟ್ಗೋಸ್ಕರ ನಿಮಗೆ ಹೆಡ್ ರೂಮಲ್ಲಿ ಓಪನ್ ಕೊಟ್ಟಿದ್ದಾರೆ. ಗ್ಲಾಸ್ ಹಾಕಿರುವಂಥ ಟಫಾನ್ ಗ್ಲಾಸ್ ಹಾಕಿ ಸೇಫ್ಟಿಗೋಸ್ಕರ SS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ 2 ಡೋರ್ಗಳು ಸಿಗುತ್ತೆ. MS 2 ಡೋರ್ ಸಿಗುತ್ತೆ. ಇದು ಬಂದು ಟೆರಸ್ಗೆ ಹೋಗೋದಕ್ಕೆ. ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್. ಇದು ನೋಡ್ಬೋದು, ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದು. ಇಲ್ಲಿ ಈ ಡೋರ್ನಲ್ಲಿ ನಾವು ಹೊರಗೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಆ್ಯಂಗಲ್ಸ್ ಇಂದ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಕೂಡ ಇಲ್ಲಿ ಕಲ್ಲು ಹಾಕಿದ್ದಾರೆ. ಈ ಕಡೆ ನಿಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ, ಕೆಳಗಡೆ ಓಪನ್ ಸ್ಪೇಸ್ ಸಿಗುವಂಥದ್ದು. ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಇನ್ಲೆಟ್ ಔಟ್ಲೆಟ್ ಹಾಗೆ ಪವರ್ ಸಪ್ಲೈ ಎಲ್ಲ ಇಲ್ಲಿ ಮಾಡಿರುವಂಥದ್ದು. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಬಿಲ್ಟಪ್ ಏರಿಯಾ. ಹಾಗೆ ನಿಮಗೆ ಇಲ್ಲಿಂದ ಒಂದು 10 ಮೀಟರ್ಸ್ 20 ಮೀಟರ್ಸ್ ದೂರದಲ್ಲಿ ನಿಮಗೆ ಪಾರ್ಕ್ ಸಿಗುವಂಥದ್ದು, BDA ಪಾರ್ಕ್. ಇದು BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.